ಹಲೋ ಸ್ಟೂಡೆಂಟ್ಸ್, ಏನಪ್ಪ ಸೊಲ್ನಾಯ್ಡದ ಬಗ್ಗೆ ಡಿಸ್ಕಷನ್ ಮಾಡತ್ತೀವಿ. ಇಲ್ಲೇನಪ್ಪ ಅಂತಂದ್ರೆ ಒಂದು ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಅದ. ಇಲ್ಲಿ ಕರೆಂಟ್ ಪಾಸ್ ಮಾಡಿದ ಕೂಡ ಇಲ್ಲೇನಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಿಡಿದದು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲೇನು ಬಾರ್ ಮ್ಯಾಗ್ನೆಟ್ ಅದಲ್ಲ, ಅದಕ್ಕೆ ಡಿಫ್ರೆಂಟ್ ಅದಾವೆ ರೀ. ಈ ಬಾರ್ ಮ್ಯಾಗ್ನೆಟ್ದೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನು ಪ್ರೊಡ್ಯೂಸ್ ಆಗಿದಾವಲ್ಲ, ಇವು ಸ್ಟ್ರೇಟ್ ಅದಾವೆ ರೀ. ಸೊ ಇನ್ಸೈಡ್ ದ ಕಾಯಿಲ್ ಬಟ್ ಇಲ್ಲಿ ಏನಪ್ಪ ಅಂತಂದ್ರೆ ಇವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೇಟ್ ಇಲ್ಲ, ಇಲ್ಲೇನದಾವಪ್ಪ ಅಂದ್ರೆ ಕರ್ವ್ ಅದಾವೆ. ಸೊ ದಿಸ್ ಇಂಡಿಕೇಟ್ ಏನಪ್ಪ ಅಂದ್ರೆ ದಟ್ ಈಸ್ ಹ್ಯಾವಿಂಗ್ ಅ ಲೆಸ್ ಸ್ಟ್ರೆಂತ್ ರೀ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಸ್ಟ್ರೆಂತ್ ಲೆಸ್ ಐತಿ. ಸೊ ಬಟ್ ನಮಗೆ ಇದು ಬಾರ್ ಮ್ಯಾಗ್ನೆಟಿಕ್ ಜೊತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಪ್ರೊಡ್ಯೂಸ್ ಆಗಬೇಕಪ್ಪ ಅಂತಂದ್ರೆ ಅವಾಗ ಏನು ಮಾಡಬೇಕಪ್ಪ ನಾವು ಅಂತ ಹೇಳ್ತೀನಿ ಅಂತಂದ್ರೆ, ಈ ಹೆಂಗೆ ಒಂದು ಕರೆಂಟ್ ಕ್ಯಾರಿಂಗ್ ಕಾಯಿಲನ್ನು ಪ್ಲೇಸ್ ಮಾಡಿದ್ದೀವಲ್ಲ, ಸೊ ಅದೇ ಟೈಪನ್ನು ಏನು ಮಾಡಬೇಕಪ್ಪ ಅಂತ ಹೇಳ್ತೀನಿ ಅಂತಂದ್ರೆ ಇನ್ನೂ ಒಂದು ಕರೆಂಟ್ ಕ್ಯಾರಿಂಗ್ ಕಾಯಿಲನ್ನು ಪ್ಲೇಸ್ ಮಾಡಬೇಕು ರೀ. ಸೊ ಇನ್ನೊಂದು ಕರೆಂಟ್ ಕ್ಯಾರಿಂಗ್ ಕಾಯಿಲನ್ನು ನಾನು ಇಲ್ಲಿ ಬಾಟಮ್ ಕಡೆ ಏನಪ್ಪ ಅಂತಂದ್ರೆ ಪ್ಲೇಸ್ ಮಾಡ್ತೀನಿ. ಸೊ ಬಾಟಮ್ ಕಡೆ ಕರೆಂಟ್ ಕ್ಯಾರಿಂಗ್ ಕಾಯಿಲನ್ನು ಪ್ಲೇಸ್ ಮಾಡಿದ ಕೂಡ ಅಲ್ಲಿ ಏನಾಕವಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗ್ತಾವೆ ರೀ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವಪ್ಪ ಅಂದರೆ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಏನು ಯೆಲ್ಲೋ ಕಲರ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದಲ್ಲ ಅದೇ ಟೈಪನೇ ಅದಾವೆ ರೀ. ಸೊ ಆ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಪ್ಪ ಅಂದರೆ ಈ ರೀತಿ ಪ್ರೊಡ್ಯೂಸ್ ಆದವು ರೀ. ಬಟ್ ನಮಗೇನು ಗೊತ್ತದೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಷನ್ ಆಗಂಗೇನೇ ಇಲ್ಲ. ಸೊ ಇಂಟರ್ಸೆಕ್ಷನ್ ಆಗಂಗಿಲ್ಲ ಅಂತಂದ್ರೆ ನಾವು ಅದಕ್ಕೆ ಏನಪ್ಪ ಅಂತಂದ್ರೆ ಇದನ್ನು ರೀಡೈಗ್ರಾಮ್ ಮಾಡ್ತೀವಿ. ಸೊ ಮಾಡಿದ್ದೀವಿ ಅಂತ ಹೇಳ್ತಾನೆ ಅಂತಂದ್ರೆ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗೆ ಕಾಣ್ತಾವಪ್ಪ ಅಂತಂದ್ರೆ, ಸೊ ಈ ರೀತಿಯಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಣ್ತಾವೆ ರೀ. ಇಲ್ಲಿ ಏನದ ಅಂತಂದ್ರೆ ಸೆಂಟರ್ ಕಡೆ ಇನ್ನೂ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಬಲ್ಕಿ ಪೋರ್ಷನ್ ಅದಾವೆ ರೀ. ಸೆಂಟರ್ ಕಡೆನೂ ಆಯಿತು ಮತ್ತು ಎಕ್ಸ್ಟ್ರೀಮ್ ಕಡೆನೂ ಏನಾಯಿತು ಅಂತಂದ್ರೆ ಬಲ್ಕಿ ಪೋರ್ಷನ್ ಐತೆ ರೀ. ಸೊ ಇಲ್ಲಿ ಈ ಸೆಂಟರ್ ಕಡೆ ಇದ್ದಿದ್ದೆಲ್ಲ ಸ್ಟ್ರೇಟ್ ಆಗಬೇಕು. ಇಲ್ಲಿ ಸ್ಟ್ರೇಟ್ ಆಗಬೇಕಂತಂದ್ರೆ ಮತ್ತೊಂದು ಏನು ಮಾಡ್ಬೋದಪ್ಪ ನಾವು ಅಂತಂದ್ರೆ, ಮತ್ತೊಂದು ಸಿಮಿಲರ್ ಟು ಏನಪ್ಪ ಅಂದ್ರೆ ಒಂದು ಕರೆಂಟ್ ಕ್ಯಾರಿಂಗ್ ಕಾಯಿಲನ್ನು ಅಲ್ಲಿ ಮತ್ತೆ ನಡುವೆ ಪ್ಲೇಸ್ ಮಾಡ್ಬೇಕು ರೀ. ಸೊ ಅಗೇನ್ ಏನಪ್ಪ ಅಂತಂದ್ರೆ ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗ್ತಾವೆ ರೀ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಏನಾಗ್ತಾವಲ್ಲ ಇವು ಏನಪ್ಪ ಅಂದ್ರೆ ಇಂಟರ್ಸೆಕ್ಷನ್ ಆಗಂಗಿಲ್ಲ. ಸೊ ಇದನ್ನು ಏನು ಇಂಟರ್ಸೆಕ್ಷನ್ ಆಗಂಗಿಲ್ಲ ಅದನ್ನು ರೀಡೈಗ್ರಾಮ್ ಮಾಡಿದ್ರೆ ಅವು ಎನಿಮೇಷನಲ್ಲಿ ರೀಡೈಗ್ರಾಮ್ ಮಾಡಿದ್ರೆ ಅವಾಗ ಹೆಂಗೆ ಬರ್ತೈತಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ಸಿಮಿಲರ್ ಟು ನಮ್ದು ಬಾರ್ ಮ್ಯಾಗ್ನೆಟಿಕ್ ಜೊತೆ ಬರ್ತೈತೆ ರೀ. ಸೊ ಈ ರೀತಿ ಬರ್ತೈತೆ ರೀ. ಸೊ ಇಲ್ಲಿ ಸ್ಟಿಲ್ ಏನಪ್ಪ ಅಂತಂದ್ರೆ ನಡುವೆ ಇನ್ನು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಫುಲ್ ಕಂಪ್ಲೀಟ್ ಸ್ಟ್ರೇಟ್ ಆಗಿಲ್ಲ. ಇವನ್ ಔಟರ್ ಸೆಕ್ಷನ್ ಕಡೆನೂ ಕಂಪ್ಲೀಟ್ ಸ್ಟ್ರೇಟ್ ಆಗಿಲ್ಲ. ಸೊ ಈ ರೀತಿ ಕಂಪ್ಲೀಟ್ಲಿ ಸ್ಟ್ರೇಟ್ ಆಗಬೇಕಂತಂದ್ರೆ ಏನು ಮಾಡ್ಬೋದು ಅಂತಂದ್ರೆ ಮೋರ್ ನಂಬರ್ ಆಫ್ ಕಾಯಿಲ್ಸನ್ನು ಕರೆಂಟ್ ಕ್ಯಾರಿಂಗ್ ಕಾಯಿಲ್ಸನ್ನು ಅಲ್ಲಿ ಏನಪ್ಪ ಅಂತಂದ್ರೆ ಪ್ಲೇಸ್ ಮಾಡೋದು ರೀ. ಸೊ ಈಗ ನಮಗೇನಪ್ಪ ಅಂತಂದ್ರೆ ಎಕ್ಸಾಕ್ಟ್ಲಿ ಸಿಮಿಲರ್ ಟು ಏನಪ್ಪ ಅಂದ್ರೆ ಬಾರ್ ಮ್ಯಾಗ್ನೆಟಿಕ್ ಜೊತೆನ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗ್ತಾವೆ ರೀ. ಸೊ ಸೆಂಟ್ರ್ ಕಡೆನೂ ಏನಾಕೈತಿ ಅಂತಂದ್ರೆ ಸ್ಟ್ರೇಟ್ ಆಕೈತೆ ರೀ. ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಎಕ್ಸ್ಟ್ರೀಮ್ ಎಂಡ್ ಕಡೆನೂ ಏನಪ್ಪ ಅಂತಂದ್ರೆ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೇಟ್ ಆಕವೆ ರೀ. ಸೊ ಇಲ್ಲೇ ನಾವು ಇನ್ನೊಂದು ಏನಪ್ಪ ಅಂತಂದ್ರೆ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಒಬ್ಬ ಕರೆಂಟ್ ಕ್ಯಾರಿಂಗ್ ಕಾಯಿಲನ್ನು ನಾವು ಒಂದೊಂದು ಪ್ಲೇಸ್ ಮಾಡೋಕ್ಕಿಂತನೂ ಇನ್ನೊಂದು ಏನು ಮಾಡ್ಬೋದು ಅಂತಂದ್ರೆ ಒಂದು ಕಾಪರ್ ಕಾಯಿಲನ್ನು ತೊಗೊಂಡು ಆ ಕಾಪರ್ ಕಾಯಿಲನ್ನು ಏನಪ್ಪ ಅಂತಂದ್ರೆ ಊಂಡ್ ಮಾಡೋದು ರೀ. ಸೊ ಅದನ್ನು ಸರ್ಕಲ್ ಗತೆ ರೌಂಡ್ ಮಾಡಿ ನಾವು ಆ ಕಾಪರ್ ಕಾಯಿಲ್ದೊಳಗೆ ಏನಪ್ಪ ಅಂದ್ರೆ ಕರೆಂಟನ್ನು ಪಾಸ್ ಮಾಡೋದು. ಸೊ ಅದರೊಳಗೆ ಕರೆಂಟನ್ನು ಪಾಸ್ ಮಾಡಿದ ಕೂಡಲೇ ಏನಪ್ಪ ಅಂತಂದ್ರೆ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರೊಡ್ಯೂಸ್ ಆಗ್ತಾವೆ. ಸೊ ಅವಕ್ಕೆ ಹೆಸರು ಏನು ಕೊಡತ್ತೇವೆ ಅಂದ್ರೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತೇಳಿ ಕೊಡತ್ತೇವೆ ರೀ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತೇಳಿ ಯಾಕೆ ಅನ್ನತ್ತೇವೆ ಅಂತಂದ್ರೆ ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಪಾಸ್ ಆಗೋದ್ರಿಂದ ನಮಗೆ ಏನಪ್ಪ ಅಂತಂದ್ರೆ ಕರೆಂಟ್ ಪ್ರೊಡ್ಯೂಸ್ ಆಗ್ತೈತಿ. ಸೊ ಇದೇನಪ್ಪ ಅಂದ್ರೆ ಇದಕ್ಕೆ ಹೆಸರು ಏನಂತ ಕರೆದಾರ, ಸೊಲ್ನಾಯ್ಡ್ ಅಂತೇಳಿ ಕರೆದಾರ. ಇದು ನೋಡೋಕೆ ಹೆಂಗೆ ಕಾಣತೈತಿ ಅಂದ್ರೆ ಒಂದು ಪೈಪ್ ಲೈಕ್ ಸ್ಟ್ರಕ್ಚರ್ ಗತೆ ಕಾಣಕತ್ತೈತಿ. ಸೊ ಪೈಪ್ ಲೈಕ್ ಸ್ಟ್ರಕ್ಚರ್, ಸೊಲೆನ್ ಮೀನ್ಸ್ ಪೈಪ್, ಓಯ್ಡಸ್ ಮೀನ್ಸ್ ಏನಪ್ಪ ಅಂದ್ರೆ ಶೇಪ್. ಸೊ ಇದೇನು ಪೈಪ್ ಲೈಕ್ ಸ್ಟ್ರಕ್ಚರ್ ಕಾಣತ್ತೈತಿಲ್ಲ ಅದಕ್ಕೆ ನಾವು ಏನಂತ ಕರಿತೇವಪ್ಪ ಅಂದ್ರೆ ಸೊಲ್ನಾಯ್ಡ್ ಅಂತ ಕರಿತೀವಿ. ಸೊ ಇಲ್ಲೇನಪ್ಪ ಅಂದ್ರೆ ನಾವು ಮ್ಯಾಗ್ನೆಟ್ ಯಾವ ರೀತಿ ಪ್ರೊಡ್ಯೂಸ್ ಆಕೈತಿ ಅಂತಂದ್ರೆ ಟಾಪ್ ನಾರ್ತ್ ಪೋಲ್ ರೀ, ಬಾಟಮ್ ಏನಪ್ಪ ಅಂತಂದ್ರೆ ಸೌತ್ ಪೋಲದ ಟೈಪ್ ಆಗಕತ್ತೈತಿ. ಇಲ್ಲಿ ನಮ್ಮದು ಬಾರ್ ಮ್ಯಾಗ್ನೆಟಿಕ್ದೊಳಗೆ ಏನಪ್ಪ ಅಂತಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗಿದಾವಲ್ಲ ಅವು ಸೇಮ್ ಅದೇ ರೀತಿ ಉಳಿತಾವೆ ರೀ. ಬಟ್ ಇಲ್ಲಿ ಕರೆಂಟ್ ಕ್ಯಾರಿಂಗ್ ಕಾಯಿಲ್ದೊಳಗೆ ಏನೈತಿ ಅಂತಂದ್ರೆ ನಾ ಕರೆಂಟದ ಡೈರೆಕ್ಷನ್ಸ್ ಏನಾರ ಚೇಂಜ್ ಮಾಡಿದ್ನಿ ಅಂತಂದ್ರೆ ಅವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸದ ಡೈರೆಕ್ಷನ್ ಏನಾಕೈತಿ ಅಂದ್ರೆ ಚೇಂಜ್ ಆಕೈತಿ. ಬಟ್ ಈ ಬಾರ್ ಮ್ಯಾಗ್ನೆಟ್ದೊಳಗೆ ಅದು ಆ ರೀತಿ ಆಗಂಗೇನೇ ಇಲ್ಲ. ಸೊ ಈಗೇನು ನಾ ಕರೆಂಟ್ ಕ್ಯಾರಿಂಗ್ ಕಾಯಿಲ್ದೊಳಗೆ ಡೈರೆಕ್ಷನ್ ಚೇಂಜ್ ಮಾಡಿದ್ನಿ ಅಂತಂದ್ರೆ ಎಲ್ಲಿ ನಾರ್ತ್ ಪೋಲ್ ಅದಲ್ಲ ಅಲ್ಲಿ ಏನಾಗ್ತೈತಿ ಸೌತ್ ಪೋಲ್ ಬರ್ತೈತಿ. ಸೌತ್ ಪೋಲ್ ಇದ್ದಲ್ಲಿ ಏನಪ್ಪ ಅಂತಂದ್ರೆ ನಾರ್ತ್ ಪೋಲ್ ಪ್ರೊಡ್ಯೂಸ್ ಆಕೈತಿ. ಸೊ ಈಗ ಅದ್ರದ್ದು ಸ್ಟ್ರೆಂತ್ ಇನ್ಕ್ರೀಸ್ ಮಾಡ್ಬೇಕು ರೀ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸದ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬೇಕು ಅಂತಂದ್ರೆ ಯಾವಾಗ ಇನ್ಕ್ರೀಸ್ ಆಕೈತಿ ಅಂದ್ರೆ ಒಂದು ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲನ್ನು ನಾ ಇನ್ಕ್ರೀಸ್ ಮಾಡಿದ್ರೂ ಸ್ಟ್ರೆಂತ್ ಜಾಸ್ತಿ ಆಕೈತಿ. ಅದಾದಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅದ್ರೊಳಗೆ ಏನು ಕರೆಂಟನ್ನು ನಾವು ಪಾಸ್ ಮಾಡಕತ್ತೇವಲ್ಲ
ಆ ಕರೆಂಟದ ವ್ಯಾಲ್ಯೂನೂ ನಾವು ಏನಪ್ಪ ಅಂದ್ರೆ ಜಾಸ್ತಿ ಮಾಡಿದ್ದೀವಿ ಅಂತಂದ್ರೆ ಅವಾಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಕೈತಿ ಜಾಸ್ತಿ ಆಕೈತಿ. ಬಟ್ ಈ ರೀತಿ ನಮಗೆ ಏನಪ್ಪ ಅಂದ್ರೆ ಬಾರ್ ಮ್ಯಾಗ್ನೆಟ್ಗಳು ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಇನ್ನು ಥರ್ಡ್ ಕೇಸ್ ಏನಪ್ಪ ಅಂತಂದ್ರೆ ಇದರೊಳಗನೆ ಏನಪ್ಪ ಅಂದ್ರೆ ಒಂದು ಸಾಫ್ಟ್ ಐರನ್ ಕೋರನ್ನು ಪ್ಲೇಸ್ ಮಾಡೋದ್ರಿ. ಸೊ ಈ ಐರನ್ ಏನಾಕೈತಿ ಅಂತ ಹೇಳ್ತಾನಂತಂದ್ರೆ ಮ್ಯಾಗ್ನೆಟೈಸ್ ಆಕೈತಿ. ಅದು ಮ್ಯಾಗ್ನೆಟೈಸ್ ಆಯಿತು ಅಂತಂದ್ರೆ ಸುತ್ತಲ ಮತ್ತೆ ಏನಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸದ ಸ್ಟ್ರೆಂತು ಜಾಸ್ತಿ ಆಕೈತಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸದ ವ್ಯಾಲ್ಯೂನೂ ಏನಾಕೈತಿ ಅಂತಂದ್ರೆ ಜಾಸ್ತಿ ಆಕೈತಿ. ಸೊ ಈ ರೀತಿ ನಾವು ಏನಪ್ಪ ಅಂತಂದ್ರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ಸೊಲ್ನಾಯ್ಡ್ದೊಳಗೆ ಒಂದು ಸೊಲ್ನಾಯ್ಡನ್ನು ಏನಾಗಿ ಕನ್ವರ್ಷನ್ ಮಾಡತ್ತೀವಪ್ಪ ಅಂತಂದ್ರೆ ಒಂದು ಬಾರ್ ಮ್ಯಾಗ್ನೆಟ್ ಆಗಿ ಕನ್ವರ್ಷನ್ ಮಾಡತ್ತೀವಿ. ಈ ಬಾರ್ ಮ್ಯಾಗ್ನೆಟ್ ನಮ್ದೇನು ನಾರ್ಮಲ್ ಆರ್ಟಿಫಿಷಿಯಲಿ ಏನು ಬಾರ್ ಮ್ಯಾಗ್ನೆಟ್ ಏನಿರ್ತಾವಲ್ಲ, ನ್ಯಾಚುರಲಿ ಬಾರ್ ಮ್ಯಾಗ್ನೆಟ್ ಏನಿರ್ತಾವಲ್ಲ ಅದಕ್ಕಿಂತ ಇದರದ್ದು ಸ್ಟ್ರೆಂತ್ ಏನಿರ್ತೈತಿ ಅಂತಂದ್ರೆ ಜಾಸ್ತಿ ಇರ್ತೈತಿ. ಸೊ ಸೊಲ್ನಾಯ್ಡದ ಡೆಫಿನಿಷನ್ನ ಏನು ಮಾಡ್ಬೋದಪ್ಪ ಅಂತಂದ್ರೆ ಕರೆಂಟ್ ಕ್ಯಾರಿಂಗ ಕಾಯಿಲಿಗೆ ನಾ ಏನಂತ ಕರಿಬೋದಪ್ಪ ಅಂತ ಹೇಳ್ತಾನಂತಂದ್ರೆ ಸೊಲ್ನಾಯ್ಡ್ ಅಂತ ಹೇಳ್ತಾನಂತಂದು ಕರಿಬೋದು ರೀ. ಸೊ ಯಾಕಂತಂದ್ರೆ ಆ ಕರೆಂಟ್ ಕ್ಯಾರಿಂಗ್ ಕಾಯಿಲನ್ನು ಏನು ಪ್ರೊಡ್ಯೂಸ್ ಮಾಡತೈತಿ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸನ್ನು ಪ್ರೊಡ್ಯೂಸ್ ಮಾಡತೈತಿ. ಸೊ ದಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಏನಪ್ಪ ಅಂತ ಹೇಳ್ತಾನಂತಂದ್ರೆ ಮ್ಯಾಗ್ನೆಟ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಅದ ರೀ, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡೂ ಅದ. ಸೊ ನಾವಿಲ್ಲಿ ತೋರಿಸಿದ್ದು ಏನಪ್ಪ ಅಂತಂದ್ರೆ ಬರೀ ಜಸ್ಟ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಥ್ಯಾಂಕ್ ಯು.